ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾವು ಕ್ಲಾಸಿ ರೆಂಟ್ ಹೌಸಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಯಾಕಂತಂದರೆ ಸಿಹಿದು ಬರ್ಡೇ ಇದೆ. ಸೊ ಹಾಗಾಗಿ ಹೇಗಿದೆ ಕಲೆಕ್ಷನ್ಸು ಮತ್ತು ರೆಂಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ನಾವು ಹೊರಟಾಗ ಆಲ್ಮೋಸ್ಟ್ 12 o'clock ಆಗಿತ್ತು. ತುಂಬ ಟ್ರಾಫಿಕ್ ಮತ್ತು ಬಿಸಿಲು ಕೂಡ ಇತ್ತು. ಫಂಕ್ಷನ್ಸ್ ಅಂದರೆ ನಾವು ಮೊದಲು ಜಾಸ್ತಿ ಅಮೌಂಟಾಗಿ ತೊಗೊಳ್ಳೋದೇ ಡ್ರೆಸ್ಸಸ್ಸು. ಮತ್ತು ಫಂಕ್ಷನ್ಸಿಗೆ ತೊಗೊಳೋದ್ರಿಂದ ಯಾವ ಬಟ್ಟೆನ ನಾವು ರಿಪೀಟ್ ಕೂಡ ಮಾಡಲ್ಲ. ಸೊ ನಿಮಗೂ ಹಾಗೆ ಆಗಿರುತ್ತೆ ಅಂತ ಅಂದ್ಕೊತೀನಿ. ಹಾಗಾಗಿ ನಾವು ಫಸ್ಟ್ ಟೈಮ್ ರೆಂಟಲ್ ಔಟ್ಫಿಟ್ನ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಕ್ಲಾಸಿ ರೆಂಟ್ ಹೌಸಿಗೆ. ಅಲ್ಲಿ ಯಾವುದಾದ್ರೂ ಔಟ್ಫಿಟ್ ಚೆನ್ನಾಗಿದ್ದರೆ ಮತ್ತು ನಮಗೆ ಓಕೆ ಅಂತ ಅನಿಸಿದ್ರೆ ರೆಂಟ್ ಮಾಡೋಣ ಅಂತ. ಸೊ ಇಲ್ಲ ಅಂದರೆ ಸ್ಟಿಚ್ ಮಾಡಿಸೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಎಷ್ಟು ಕಲೆಕ್ಷನ್ಸ್ ಇದೆ ಮತ್ತು ನಮಗೆ ಇಷ್ಟ ಆಗುತ್ತಾ ಅಂತ. ಸ್ಟೇ ಟ್ಯೂನ್. ನಿಮಗೆಲ್ಲ ಏನು ಅನಿಸುತ್ತೆ? ಕ್ಲಾತ್ಸು ರೆಂಟಲ್ಲಿ ತೊಗೊಳೋದು ಬೆಟರಾ ಅಥವಾ ಬೈ ಮಾಡೋದು ಬೆಟರಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬರೋ ಅಷ್ಟರಲ್ಲೇ ಆಲ್ರೆಡಿ 2 o'clock ಆಗಿತ್ತು. ಸೊ ಹೊಟ್ಟೆ ಹಸಿತಾ ಇದೆ. ಅಲ್ಲಿ ರೆಂಟ್ ಹೌಸ್ಗೆ ಹೋದರೆ ಟೈಮ್ ಆಗುತ್ತೆ. ಹಾಗಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟೆಲ್ ಸರ್ಚಿಂಗ್. ರಾಜಾಜಿನಗರಲ್ಲಿ ಹೋಟೆಲ್ಗೆ ಸರ್ಚ್ ಮಾಡ್ತಾ ಇದ್ವಿ. ಆವಾಗ ಗೂಗಲಲ್ಲಿ ದೊನ್ನೆ ಬಿರಿಯಾನಿ ಅಂಗಡಿ ಮನೆ ನಾಟಿ ಸ್ಟೈಲ್ ಅಂತ ಸಿಕ್ತು. ಸೊ ಹೋಗಿ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಹೋಗಿದ್ವಿ. ಪಾರ್ಕಿಂಗ್ಗೆ ಪ್ಲೇಸ್ ಇಲ್ಲ. ಸೊ ಹಾಗಾಗಿ ಎಲ್ಲಿ ನಿಲ್ಸೋದು ಅಂತ ಸರ್ಚ್ ಮಾಡ್ತಾ ಇದ್ವಿ. ಹೋಟೆಲ್ ಮುಂದೆ ಪಾರ್ಕಿಂಗಿಗೆ ಪ್ಲೇಸ್ ಇರಲಿಲ್ಲ. ಸೊ ಹಾಗಾಗಿ ಸರ್ಚ್ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ನಾವು ಒಂದು ರೌಂಡ್ ಹೋಗಿ ಮತ್ತೆ ಹೋಟೆಲ್ ಮುಂದೆನೇ ಬಂದು ಪಾರ್ಕ್ ಮಾಡಿದ್ವಿ. ಇದು ದೊನ್ನೆ ಬಿರಿಯಾನಿ ಅಂಗಡಿ ಮನೆ ರಾಜಾಜಿನಗರ್ 41ನೇ ಕ್ರಾಸಲ್ಲಿದೆ. 3rd ಬ್ಲಾಕು 3rd ಸ್ಟೇಜು. ಆಪೋಸಿಟ್ ESI ಹಾಸ್ಪಿಟಲ್ ಇದೆ. ನನಗಂತೂ ಆಂಬಿಯನ್ಸ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನೋಡಿ. ಸ್ಟಾರ್ಟಿಂಗಲ್ಲೇ ಅಪ್ಪು ಬಸ್ ಪೋಸ್ಟರ್ ಕೂಡ ಹಾಕಿದ್ದಾರೆ, ಗಂಧದ ಗುಡಿ ಕೂಡ ಹಾಕಿದ್ದಾರೆ. ಸೇಮ್ ಹಳ್ಳಿ ಥರನೇ ಮಾಡಿದ್ದಾರೆ. ಲೈಕ್ ಹಳ್ಳಿಯಲ್ಲಿ ಕಟ್ಟೆ ಇರುತ್ತಲ್ವ, ಎಲ್ಲರೂ ಕೂತ್ಕೊಂಡು ಮಾತಾಡೋದಕ್ಕೆ ಹಳ್ಳಿ ಕಟ್ಟೆ ಆ ಥರ ಮರ ಮಾಡಿದ್ದಾರೆ. ಮತ್ತು ಅಲ್ಲಿ ಬಾವಿ ಕೂಡ ಇತ್ತು. ಸೇಮ್ ಹಳ್ಳಿ ತಿಮ್ಮಲ್ಲಿ ಮಾಡಿದ್ರು. ಸಿಹಿ ಅಲ್ಲೇನು ತಿನ್ನಲ್ಲ ಅಲ್ವಾ, ಸೊ ಹಾಗಾಗಿ ಅವಳಿಗೆ ಬಾಳೆಹಣ್ಣು ತಿನ್ನಿಸ್ತಾ ಇದ್ದೀನಿ. ಅವಳು ಒಂದು ಬಾಳೆಹಣ್ಣು ತಿಂದ್ಲು ಅಷ್ಟೇ. ಬೆಸ್ಟ್ ಏನಂತ ಅಂದರೆ ಇಲ್ಲಿ ಊಟನ ಬಾಳೆ ಎಲೆಯಲ್ಲಿ ಕೊಡ್ತಾರೆ.
ಸೊ ನನಗಂತೂ ಬಾಳೆ ಎಲೆಯಲ್ಲಿ ಊಟ ಮಾಡೋದಂದರೆ ತುಂಬ ಇಷ್ಟ. ನಾವು ಯೂಶ್ವಲಿ ಹಬ್ಬದಲ್ಲೆಲ್ಲ ಊರಲ್ಲಿ ಇದ್ದಾಗ ಬಾಳೆ ಎಲೆಯಲ್ಲೇ ತಿನ್ನೋದು. ಸೊ ನಿಮಗೂ ಬಾಳೆ ಎಲೆಯಲ್ಲಿ ಊಟ ಮಾಡೋದಂದರೆ ಇಷ್ಟ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಸರ್ವ್ ಕೂಡ ಅಷ್ಟೇ, ಅವರು ಬಂದು ಬ್ಯಾಂಬೂ ಟ್ರೀ ಇರುತ್ತಲ್ವ, ಬ್ಯಾಂಬೂ ಟ್ರೀಯಿಂದ ಮಾಡಿರೋ ಪ್ಲೇಟಿಂದ ನಮಗೆ ಸರ್ವ್ ಮಾಡ್ತಾರೆ. ಸೊ ನಾವು ಚಿಕನ್ ಲಾಲಿಪಾಪ್ ತೊಗೊಂಡಿದ್ವಿ. ವಿಶ್ವ ತುಂಬ ಚೆನ್ನಾಗಿದೆ ಅಂದರು. ನನಗೆ ಸ್ವಲ್ಪ ಸ್ಪೈಸಿ ಇತ್ತು, ಬಟ್ ಆದರೂ ಚೆನ್ನಾಗಿತ್ತು. ಅದಾದಮೇಲೆ ನೀರು ದೋಸೆ ಮತ್ತು ಗ್ರೇವಿ ತೊಗೊಂಡಿದ್ವಿ. ಸೊ ಗ್ರೇವಿ ಕೂಡ ಚೆನ್ನಾಗಿತ್ತು. ಮತ್ತು ಅಲ್ಲಿ ಸ್ಪೆಷಲ್ ಬಿರಿಯಾನಿ ಮತ್ತು ಕಾಂಬೋ ಆಫರ್ ಕೂಡ ಇರುತ್ತೆ. ನಾವು ಸ್ಪೆಷಲ್ ಬಿರಿಯಾನಿ ತೊಗೊಂಡಿದ್ವಿ, ಸ್ಪೆಷಲ್ ದಮ್ ಬಿರಿಯಾನಿ. ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಊಟ ಎಲ್ಲ ಮಾಡೋ ಅಷ್ಟರಲ್ಲೇ ಆಲ್ಮೋಸ್ಟ್ 3 o'clock ಆಗಿತ್ತು. ಕ್ಲಾತ್ ರೆಂಟ್ ಹೌಸು ಕ್ಲೋಸ್ ಆಗಿಬಿಡತ್ತೆ ಅಂತ ಸ್ವಲ್ಪ ಬೇಗನೆ ಹೋಗ್ತಾ ಇದ್ವಿ. ನಾನು ರೇಗಿಸ್ತಾ ಇದ್ದೆ ವಿಶ್ವಂಗೆ, ಇನ್ ಕೇಸ್ ಕ್ಲಾತ್ ರೆಂಟ್ ಹೌಸು ಕ್ಲೋಸ್ ಆಗಿಬಿಟ್ಟಿದ್ರೆ ಜಸ್ಟ್ ರಾಜಾಜಿನಗರ್ ಬಂದು ಬಿರಿಯಾನಿ ತಿನ್ನೋದಕ್ಕೋಸ್ಕರನೇ ಬಂದಿದ್ವಿ ಆ ಥರ ಆಗಿಬಿಡತ್ತೆ ಅಂತ. ಸಿಹಿ ಇವಾಗ ಬಾಯ್ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ. ಸೊ ಸಿಗ್ನಲಲ್ಲಿ ಯಾರೇ ಸಿಕ್ಕರೂ ಬಾಯ್ ಮಾಡಿಕೊಂಡು ಅವ್ರನ್ನ ಮಾತಾಡಿಸ್ತಿರ್ತಾರೆ. ಅವರು ಅಷ್ಟೇ ಪಾಪು ಅಲ್ವಾ, ಸೊ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ. ಫೈನಲಿ ಕ್ಲಾಸಿ ರೆಂಟ್ ಹೌಸಿಗೆ ರೀಚ್ ಆದ್ವಿ. ಇದು ಬಸವೇಶ್ವರ ನಗರಲ್ಲಿದೆ, ಬೈ ಚೈತು ಗೌಡ. ಸೊ ನಾನು ಯಾವ ಥರ ಡ್ರೆಸ್ ನೋಡ್ತಾ ಇದ್ದೆ ಅಂತ ಅಂದರೆ, ಪಾಪು ಬರ್ಡೇ ಆಗಿರೋದ್ರಿಂದ ಪಾಪು ಕ್ಯಾರಿ ಮಾಡೋದೆಲ್ಲ ಇರುತ್ತೆ. ಮತ್ತು ಇವಾಗ ತುಂಬ ಬಿಸಿಲು ಬೇರೆ ಇದೆ ಅಲ್ವಾ, ಸೊ ಹಾಗಾಗಿ ನಾನು ವೆಯ್ಟ್ ಇಲ್ಲದೆ ಇರೋವಂಥ ಸಿಂಪಲ್ ಗೌನ್ ನೋಡ್ತಾ ಇದ್ದೆ. ಬಟ್ ನಾನಲ್ಲಿ ನೋಡಿದಾಗ ಎಲ್ಲ ಹೆವಿ ಗೌನ್ಸ್ ಇತ್ತು. ಮತ್ತು ನನಗೆ ಯಾವುದೂ ಇಷ್ಟ ಆಗಲಿಲ್ಲ, ಲೈಕ್ ಸೂಟ್ ಆಗಲಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಲ್ಲಿಂದ ಹೊರಟಿ. ಮತ್ತು ಇನ್ನೊಂದೇನಂತ ಅಂದರೆ, ನಾವು ಇಬ್ಬರಿಗೂ ಅಂದರೆ ನನಗೆ ನನ್ನ ಹಸ್ಬೆಂಡ್ಗೆ ಒಂದೇ ಕಡೆ ಪಿಕ್ ಮಾಡೋ ಥರ, ಅಂದರೆ ಇನ್ ಕೇಸ್ ಬುಕ್ ಮಾಡಿದ್ರೆ ಬೇರೆ ಕಡೆ ಆದರೆ ನಮಗೆ ಪಿಕಪ್ ಮಾಡೋದಕ್ಕೆಲ್ಲ ದೂರ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಒಂದೇ ರೆಂಟ್ ಹೌಸಲ್ಲಿ ಬುಕ್ ಮಾಡಿದ್ರೆ ಇಬ್ರಿಗೂ ಪಿಕಪ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನಾವು ಒಂದೇ ಕಡೆ ನೋಡ್ತಿದ್ವಿ. ಬಟ್ ಕ್ಲಾಸಿ ರೆಂಟ್ ಹೌಸಲ್ಲಿ ಬಾಯ್ಸ್ಗೆ ಕಲೆಕ್ಷನ್ ಇಲ್ಲ, ಓನ್ಲಿ ಗರ್ಲ್ಸ್ಗೆ ಕಲೆಕ್ಷನ್ ಇರೋದು. ಸೊ ಹಾಗಾಗಿ ಅಲ್ಲಿಂದ ಹೊರಟ್ವಿ. ಕ್ಲಾಸಿ ರೆಂಟ್ ಹೌಸಿಗೆ ಹೋಗಿದ್ವಿ, ಬಟ್ ಅಲ್ಲಿ ನಮ್ಗೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಕಾಸ್ಟ್ ಕೂಡ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನಾವು ನನ್ನ ತಮ್ಮ ಒಂದೇ ಹೇಳಿದ್ದ ಲಕ್ಕಿ ಫ್ಯಾಷನ್ ಅಂತ ರೆಂಟ್ ಹೌಸು, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಹೇಗಿರುತ್ತೆ, ಯಾವ್ದಾದ್ರು ಇಷ್ಟ ಆಗುತ್ತಾ ಅಂತ. ನೆಕ್ಸ್ಟು ನಾವು ಹೋಗಿದ್ದು ಬಂದು ಲಕ್ಕಿ ಫ್ಯಾಷನ್ ಸ್ಟುಡಿಯೋ ಅಂತ. ಇದು ಹೊಸಕೆರೆಯಲ್ಲಿ ಕ್ರಾಸಲ್ಲಿದೆ, ಗಿರಿನಗರಲ್ಲಿ. ರಾಜಾಜಿನಗರಿಂದ ಆಲ್ಮೋಸ್ಟ್ ನನಗೆ 20 minutes ತೊಗೊಳತ್ತೆ ಅಷ್ಟೇ. ಸೊ ನಿಯರ್ ಇತ್ತಲ್ವ, ಮತ್ತು ನನ್ನ ತಮ್ಮ ರೆಫರ್ ಮಾಡಿದ. ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ. ಇಲ್ಲಿ ತುಂಬ ಅಂದರೆ ತುಂಬ ಔಟ್ಫಿಟ್ ಇದೆ, ಮತ್ತು ಕಲೆಕ್ಷನ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಇದ್ರ ಫೌಂಡರ್ ಬಂದು ನಾಗರಾಜ್ ಅವರಂತೂ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಮತ್ತು ನಾವು ವಿಸಿಟ್ ಮಾಡಿದ್ರೆ ಸಾಕು, ನಮಗೆ ಯಾವ ಫಂಕ್ಷನ್ ಇದೆ ಮತ್ತು ಯಾವ ಥರ ಔಟ್ಫಿಟ್ ಬೇಕು, ಈವನ್ ಜ್ಯುವೆಲರಿಯಿಂದ ಹಿಡಿದು ನಿಮಗೆ ಬೇಕಾಗೋ ಶೂಸ್ ಪ್ರತಿಯೊಂದೂ ಅವರೇ ಮ್ಯಾಚ್ ಮಾಡಿ ಕೊಡ್ತಾರೆ. ಮತ್ತು ನಾವು ನೋಡ್ದಂಗೆಲ್ಲ ಓನರ್ ಯಾರೂ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಲೈಕ್ ಅಲ್ಲಿ ಕೆಲಸದವ್ರು ಇರ್ತಾರಲ್ವ, ಅವ್ರು ನೋಡ್ಕೊತಾರೆ. ಬಟ್ ಈ ಓನರ್ ಬಂದು ತುಂಬ ಫ್ರೆಂಡ್ಲಿಯಾಗಿ ಕಪಲ್ಸ್ಗೆ ಯಾವ ಥರ ಕಲರ್ ಮ್ಯಾಚ್ ಆಗುತ್ತೆ, ಮತ್ತು ಕಾಂಟ್ರಾಸ್ಟ್ ಬೇಕಾ ಅಥವಾ ಸೇಮ್ ಕಲರ್ ಬೇಕಾ, ಪ್ರತಿಯೊಂದು ಅವರೇ ಹೇಳ್ತಾರೆ. ಆ್ಯಕ್ಚುಲಿ ಇಲ್ಲಿ 2 ಫ್ಲೋರ್ ಇದೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಕಂಪ್ಲೀಟ್ ವೆಡ್ಡಿಂಗ್ ರಿಸೆಪ್ಷನ್ಸ್ ಲೆಹೆಂಗಾಸ್ ಆ ಥರ ಇದೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಮೆಟರ್ನಿಟಿ ಕಾಸ್ಟ್ಯೂಮ್ ಸಿಗುತ್ತೆ. ಸೊ ನಾನು ಹುಡುಕ್ತಿದ್ದಂಥ ಔಟ್ಫಿಟ್ ಬಂದು ಸಿಂಪಲ್ ಗೌನು. ಸೊ ನನಗೆ ಅದರಲ್ಲಿ ಒಂದು ಗೌನ್ ಇಷ್ಟ ಆಯಿತು. ಸೊ ನಾನು ಒಂದು ಗೌನ್ ತೊಗೊಂಡೆ. ಅದಾದಮೇಲೆ ವಿಶ್ವಂಗೆ ಗೌನ್ ಕಲರೇ ಕೋಟನ ಅಂಕಲ್ಲ ಮ್ಯಾಚ್ ಮಾಡಿ ಕೊಟ್ಟರು. ಹಾಯ್ ಗೈಸ್, ನಾವಿವತ್ತಿದ್ದೀವಿ ಲಕ್ಕಿ ಫ್ಯಾಷನ್ ಸ್ಟುಡಿಯೋದಲ್ಲಿ. ಸೊ ಇದ್ರ ಓನರ್ ಬಂದು ನಾಗರಾಜ್ ಅಂಕಲ್. ಅವರು ಈ ಸ್ಟುಡಿಯೋ ಬಗ್ಗೆ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ತಿಳ್ಕೊಳ್ಳೋಣ ಅದ್ರ ಬಗ್ಗೆ. ಇದು ಲಕ್ಕಿ ಫ್ಯಾಷನ್ ಸ್ಟುಡಿಯೋ ಅಂತ ಹೊಸಕೆರೆಯಲ್ಲಿ ಕ್ರಾಸ್, ಬೆಂಗಳೂರಲ್ಲಿರೋದು. ಜೊತೆಗೆ ನನ್ನ ಶಾಪಲ್ಲಿ ಇದು 2 ಫ್ಲೋರ್ ಇದೆ. ಈ ಫ್ಲೋರಲ್ಲಿ ಬಂದು ವೆಡ್ಡಿಂಗ್ ಕಲೆಕ್ಷನ್ಸ್ ಎಲ್ಲ ನಿಮಗೆ ಈ ಫ್ಲೋರಲ್ಲಿ 5,000 ಸ್ಟಾರ್ಟ್ ಆದರೆ 2.5 ಲಕ್ಷದವರೆಗೂ ಇದೆ. ಇದು ನಾನು
ಏನು ಈಗ 5,000ಕ್ಕೆ ಏನಲ್ಲ, ಈಗ 15,000 ರೂಪಾಯಿ ಅದು ನಿಮ್ಮ ಓನಿಗೆ ತೊಗೊಂಡ್ರಾಗುತ್ತೆ. ಅದನ್ನು ನಾನು ರೆಂಟ್ಗೆ 5,000ದಿಂದ ಸ್ಟಾರ್ಟ್ ಆಗುತ್ತೆ. 5,000ದಿಂದ 25,000ವರೆಗೂ ರೆಂಟ್ ಇರುತ್ತೆ. ಮೇಲ್ಗಡೆ ಫ್ಲೋರ್ ನಿಮಗೆ ರೆಂಟ್ ಬಂದು ಅದನ್ನು ತೋರಿಸ್ತೀನಿ. 2,000ದಿಂದ ಸ್ಟಾರ್ಟ್ ಆಗುತ್ತೆ. ವೆಡ್ಡಿಂಗ್ ಲೆಹಂಗಸ್ ಗೌನ್ ಬಂದು ನಿಮಗೆ ಪ್ರೀ ವೆಡ್ಡಿಂಗ್ ಗೌನ್ ಬಂದು 1,000 ರೂಪೀಸ್ನ ಸ್ಟಾರ್ಟ್ ಆದರೆ 10,000ವರೆಗೂ ಇದೆ. ಆಮೇಲೆ ಏನು ಕೆಲವರು ಅದನ್ನು ಪ್ರಶ್ನೆ ಮಾಡ್ಬಿಡ್ತಾರೆ, ಹುಷಾರಾಗಿರ್ಬೇಕು ನನ್ನ ಲೈಫಲ್ಲಿ. ಅಂಕಲ್ ನೀವು ಯೂಟ್ಯೂಬಲ್ಲಿ 1,000 ರೂಪಾಯಿಂದ ಇದ್ರೆ ಇಲ್ಲಿ ಬಂದು 10,000 ಅಂತಾರೆ. ಸ್ಟಾರ್ಟ್ ಆಗೋದು 1,000 ರೂಪಾಯಿಂದ 10,000ವರೆಗೂ ಇದೆ, 20,000ವರೆಗೂ ಇದೆ. ಡಿಸೈನ್ ಮೇಲೆ ವರ್ಕ್ ಮೇಲೆ ಹೌದು. ಡಿಪೆಂಡ್ ಆಗಿರುತ್ತೆ. ಈಗ ನೋಡಿ ಬನ್ನಿ ತೋರಿಸ್ತೀನಿ. ಇದು ಪ್ಯೂರ್ ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕ್. ಇದು ಲೆಹಂಗಾ ನೈಸ್ ಕಲರ್ ನೋಡ್ತಿದ್ದೀರಾ? ಇದ್ರ ಕಾಸ್ಟ್ ಬಂದು 38,000 ಓನ್ಗೆ ನಿಮಗೆ. ಇದು ನಾನು ರೆಂಟಿಗೆ ನಿಮಗೆ 12,000ಕ್ಕೆ ಮಾಡಿಕೊಡ್ತೀನಿ. ಇದು ನಿಮ್ಮ ಇದು ಒಂದು ಸ್ಟಿಚ್ ಆಗಿಲ್ಲ, ಇನ್ನು ನಿಮ್ಮ ಮೆಜರ್ಮೆಂಟ್ ತೊಗೊಂಡು 12,000ಕ್ಕೆ ಮಾಡಿಕೊಡ್ತೀನಿ. ಫಸ್ಟ್ ಪಾರ್ಟಿಗೆ 12,000. ಒಂದ್ಸಲ ನೀವು ಹಾಕ್ಬಿಟ್ಟು ವಾಪಸ್ ತಂದುಕೊಟ್ಟು ಸೆಕೆಂಡ್ ಬರೋರಿಗೆ 10,000, ಮೂರನೇವ್ರಿಗೆ 8,000, ಬರ್ತಾ 2,000 ಕಮ್ಮಿ ಆಗ್ತಾ ಹೋಗ್ತದೆ. ಕೊನೆಗೆ ಬರೋರಿಗೆ 2,000 ಕೊಡ್ತಾರೆ ಹೋಗ್ತಾ ಅಲ್ಲಿಗೆ ಅಷ್ಟೊತ್ತಿಗೆ ವಾಶ್ ಆಗಿರ್ತಾರೆ. ಕಾಸ್ಟ್ಯೂಮ್ ಏನಾಗಿರಲ್ಲ. ಸೊ ಅಲ್ಲಿ ಆ ಪ್ಯಾಟ್ರನ್ನೇ ಹೊರಟೋಯ್ತು ಅಲ್ಲಿಗೆ. ಇದು ಕಾನ್ಸೆಪ್ಟ್. ಇನ್ನು ಜೆಂಟ್ಸಲ್ಲಿ ಬಂದು ನಿಮಗೆ ಯಾವ ಥರ ಸೂಟ್ ಬೇಕು, 2,500ರಿಂದ ಸ್ಟಾರ್ಟ್ ಆದರೆ ಇದೆಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಈ ಥರ ವರ್ಕ್ ಬರುತ್ತೆ. 2,500ರಿಂದ ಸ್ಟಾರ್ಟ್ ಆದರೆ ನಿಮಗೆ 10,000ವರೆಗೂ ಇದೆ. ಇದರಲ್ಲಿ ಯಾವ ಕಲರ್ ತೊಗೊಂಡ್ರು ನೀವು ಮೆಜರ್ಮೆಂಟ್ ಅಂತ ಸ್ಟಿಚ್ ಮಾಡ್ಕೊಡ್ತೀನಿ. ಓನ್ಗೆ 12,000. 5 ಪೀಸ್ ಸೂಟು, ಶೂ ಬೆಲ್ಟ್ ಬಿಟ್ಟು. ಶೂ ಬೆಲ್ಟ್ ಬೇಕಂದ್ರೆ 13,500 ಓನ್ಗೆ ನೀವು ಇಟ್ಕೊಂಡ್ರೆ. ಅದನ್ನು ನೀವು ಮದುವೆ ಮಾಡ್ಕೊಂಡು ವಾಪಸ್ ತಂದು ಕೊಟ್ಟರೆ 50% ನಾನು ನಿಮ್ಗೆ 6,500 ವಾಪಸ್ ಕೊಡ್ತೀನಿ. ಮದುವೆನೂ ಮುಗಿದೋಯ್ತು, ಸೂಟು ನನಗೆ ವಾಪಸ್ ಬಂತು, ನಿಮ್ಮದು ಖರ್ಚು ಉಳಿತು. ಇದು ಕಾನ್ಸೆಪ್ಟ್. ಇದು ನನ್ನ ಶಾಪ್. ತುಂಬಾ ಚೆನ್ನಾಗಿದೆ ಗೈಸ್. ಕಲೆಕ್ಷನ್ಸ್ ಅಂತೂ ಆಸಮ್ ಆಗಿದೆ. ನಮಗೆಲ್ಲ ಮುಂಚೆನೇ ಗೊತ್ತಿದ್ರೆ ಮೇ ಬಿ ನಮ್ಮ ಮದುವೆಗೆ ನಾವು ರೆಂಟನ್ನೇ ತಗೋತಿದ್ವಿ ಅನ್ಸುತ್ತೆ. ಇದೆಲ್ಲ ನಾವು ಓನಿಗೆ ತಗೊಳ್ಳೋದಾದ್ರೆ ಆಲ್ಮೋಸ್ಟ್ ನಿಮಗೆ 15K 20K 30K ಎಲ್ಲ ಆಗುತ್ತೆ. ಬಟ್ ಇಲ್ಲಿ ಅಂಕಲ್ ನಿಮಗೆ 12K 5K ಎಲ್ಲ ಕೊಡ್ತಿದ್ದಾರೆ. ಸೊ ನೀವು ಇಲ್ಲಿ ಬಂದು ಶಾಪ್ ಮಾಡಿ. ಅಂಕಲ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಮತ್ತೆ ಕಾಸ್ಟ್ ಕೂಡ ಕಡಿಮೆ ಮಾಡಿಕೊಡ್ತಾರೆ. ಸೊ ಎಲ್ಲರೂ ಬಂದು ಇಲ್ಲಿ ಶಾಪ್ ಮಾಡಿ. ಥ್ಯಾಂಕ್ ಯು. ಫೈನಲಿ ನನಗೆ ಇಷ್ಟ ಆಗಿರೋ ಔಟ್ಫಿಟ್ ಸಿಕ್ತು. ಮತ್ತು ನಿಮಗೆ ಯಾರೆಲ್ಲ ಲಕ್ಕಿ ಸ್ಟುಡಿಯೋ ಬಗ್ಗೆ ಆರ್ ಅದರಲ್ಲಿ ಬರೋ ಹೊಸ ಕಲೆಕ್ಷನ್ ಬಗ್ಗೆ ವಿಡಿಯೋಸ್ ಬೇಕಂದರೆ ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ಬರ್ತಾ ಜ್ಯೂಸ್ ಕುಡಿಬೇಕು ಅನ್ನಿಸ್ತಾ ಇತ್ತು. ಸೊ ಜ್ಯೂಸ್ ಕುಡಿದು ಅಲ್ಲೇ ವಿಶ್ವನ್ ಫ್ರೆಂಡ್ ಮನೆಗೆ ಹೋಗಿದ್ವಿ. ಸೊ ಅವ್ರ ಫ್ರೆಂಡ್ನ ಮೀಟ್ ಮಾಡಿ ಮನೆ ರೀಚ್ ಆಗಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.